ನಾ ಇವತ್ತು ರೋಸ್ಟ್ ಮಾಡ್ತಿರೋ ಮೂವಿ ಹೆಸರು ಮುತ್ತಿನ. ಈ ಮೂವಿನಾಗ ಡ್ಯಾನ್ಸ್ ಸೂಪರ್, ಫೈಟ್ ಸೂಪರ್, ಈ ಮೂವಿ ಡೈಲಾಗ್ ಕೇಳಿದ್ರಂತಿ ವಾಂತಿ ಬರ್ಬೇಕು ಅಷ್ಟ್ ಮಸ್ತ್ ಅದಾವ. ನೀನ್ ನನ್ಗಿಷ್ಟ ಆಗಿದ್ಯಾ ಅಂತ ಅಟ್ಲೀಸ್ಟ್ ನಿನ್ನ ನೋಡಿ ದಹ ತೀರ್ಸ್ಕೊಂತ ಇದೀವಿ ನಾವು. ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಳು. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಹಂಗಾರೆ ಬರ್ರಿ ಮತ್ ಒಂದ್ ತಿಂಗಳಿಂದ ಬಂದಿರೋ ಚಾನಲ್ ನ ಈ ಮೂವಿ ರೋಸ್ಟ್ ಮಾಡಿ ಮತ್ ಚಾಲೂ ಮಾಡೋಣ. ಯೋಗ ಬೇಕಲ್ಲ ಗುರು, ನಿನ್ನಷ್ಟು ಯೋಗ ನಮ್ಗಿದ್ರೆ ನಾವ್ಯಾಕೆ ನಿನ್ ಸಾಹಸ ಮಾಡ್ತಿದ್ವಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಇವ ಈ ಮೂವಿ ವಿಲನ್. ಅಣ್ಣ ಎಷ್ಟ್ ಮಸ್ತ್ ಆಕ್ಟಿಂಗ್ ಮಾಡ್ತಾನಂದ್ರ ಈ ಮೂವಿನಾಗ ಅವ್ನ್ ಬೆವ್ರ ವರ್ಷಕ್ಕೂ ಯಾರಿಲ್ಲ. ನನ್ ಮಗನ ಪರವಾಗಿಲ್ಲ. ಮೂವಿ ಸ್ಟಾರ್ಟಿಂಗ್ ನಮ್ ವಿಲನ್ ಅನ್ನ ಅವ್ರ ಫ್ರೆಂಡ್ಸ್ ಜೊತೆ ಕುಂತ ಅಟ್ಲೀಸ್ಟ್ ನಿನ್ನ ನೋಡಿ ದಹ ತೀರ್ಸ್ಕೊಂತ ಇದೀವಿ ನಾವು. ಇದಕ್ಕೆ ಚಲೋ ನೀ ಗಂಡ್ಸ ಅಲ್ಲ ಅಂತ ಅಂದ್ಬಿಡು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ರಣವೀರ್ ಅಲಾಬಾದಿ ಅಂತ ತಮ್ಮ ಎನ್ನಿ ನಮ್ ವಿಲನ್ ಅನ್ನ ಅವ್ನ ಹುಡುಗಿ ಜೊತೆ ಯಾರೋ ಮಾತಾಡತಾರ ಅಂತ ಅವ್ನ ಹೊಡ್ಯಾಕ್ ಹೋಗ್ತಾನ. ಕ್ಯಾಮ್ರಾಮನ್ ಎಷ್ಟ್ ಕ್ಯಾಮ್ರಾ ಆಂಗಲ್ ಕಲ್ತಾನೋ ಅಷ್ಟೆಲ್ಲಾ ಆಂಗಲ್ ನಾಗ ಹೀರೋನ್ ಎಂಟ್ರಿ ತೋರಿಸ್ತಾರ. ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಅನ್ನನ್ ಕಣ್ ನೋಡಿ ಇವ ಪಿನಾಯಿಲ್ ನಶ ಮಾಡೋ ಅನ್ಕೋಬೇಡ್ರಿ, ಇವ ಈ ಮೂವಿ ಹೀರೋ. ನೋ ಕಾಮೆಂಟ್ಸ್. ನಮ್ PT ಸರ್ ಕೊಟ್ಟಿರೋ ಜಾಕೆಟ್ ಹಾಕೊಂಡ ವಿಲನ್ ಜೊತೆ ಫೈಟ್ ಮಾಡ್ತಾನ. ಎಟ್ ಲಾಸ್ಟ್ ಆ ಹಗ್ಗನಾರ ಹೈಡ್ ಮಾಡ್ರು. ಇದಕ್ಕ ಆ ಸ್ಪೈಡರ್ ಮ್ಯಾನ್ ಮೂವಿ ಹೆಸರ ನೋವೇ ಹೋಮ್ ಅಂತ ಇಟ್ಟಿದ್ದ. ಅವಲ್ಲಿ ಮನಿಗ್ ಹೋಗಕ್ ಆಗವತ್ ಅವ್ನ ಹಗ್ಗ ತಗೊಂಡ್ ಇವ್ರಿಲ್ಲ ಆಟ ಆಡತ್ತಾರ. ಇಷ್ಟ ಆದ್ಮೇಲೆ ಒಂದ್ ಸಾಂಗ್ ಇರ್ಬೇಕಲ್ಲ. ನಾ ಸಾಂಗ್ ಅಂದಿದ್ದ ಬ್ರೋ ಫೀಲಿಂಗ್ ಹಿಮ್ಸೆಲ್ಫ್ ಕ್ಯಾಮ್ರಾಮ್ಯಾನ್ ಇನ್ ಎವ್ರಿ ಪಾರ್ನ್ ವಿಡಿಯೋ. ನಿನ್ನ ನೋಡಿ ದಹ ತೀರ್ಸ್ಕೊಂತ ಇದೀವಿ ನಾವು. ಇಷ್ಟೆಲ್ಲ ಆದ್ಮೇಲೆ ನಮ್ ಹೀರೋಯಿನ್ಗ ಹೀರೋ ಮೇಲೆ ಲವ್ ಆಗ್ತೈತಿ. ಡೀಪ್ ಆಗಿ ಹೋಗಿರೋದಲ್ಲ, ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಳು. ಇನ್ಮೇಲೆ ನನ್ನ ಪಿಕ್ಚರ್ ಡಬಲ್ ಮೀನಿಂಗ್ ಇರ್ಕೂಡ್ದು. ಇದು ಯಾವ ಕಾಲೇಜ್ ಗೊತ್ತಿಲ್ಲ, ಕರೆ ಸೀನಿಯರ್ ಜೂನಿಯರ್ ಇಬ್ರು ಕೂಡ ಒಂದ ಕ್ಲಾಸ್ ನ ಕಲಿತಾರ. ಕಾಲೇಜಿಗೆ ಬರೋದು ರ್ಯಾಗಿಂಗ್ ಮಾಡಕ್ಕಲ್ಲ, ಎಜುಕೇಶನ್ ಮಾಡೋದಿಕ್ಕೆ. ಹೌದ್, ನಮ್ಮ ಅಣ್ಣ ಕಾಲೇಜ್ನಾಗ ಏನ್ ಎಜುಕೇಶನ್ ಮಾಡತ್ತಾನ ನೋಡ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಣ್ಣ ಅವ್ ನಿಂಗ್ ಕಪ್ಪಾಳಿಗೆ ಹೊಡೆದಿದ್ದ ಬೀಜೆ ಕೊಡಾತಿಲ್ಲ. ಈ ಕಡೆ ನಮ್ ಹೀರೋ ಅವ್ವ ಹೀರೋನ್ ನೋಡಾಕ ಕಾಲೇಜಿಗೆ ಬರ್ತಾಳ. ಹೆಂಗಿದೀಯೋ? ಸಾರಿ, ಇವ ಹೀರೋ ಅಲ್ಲ. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಇದು ಒಂದ ನೋಡ್ರಿ ಈ ಮೂವಿನಾಗ ಚಲೋ ಡೈಲಾಗ್ ಇದ್ದಿದ್ದಂದ್ರ. ಅಕ್ಕ ಬೇಕಾದ್ರೆ ಹೋಗಿ ಇಸ್ಕೊಂಡ್ ತಿನ್ನ, ಹಿಂಗ್ ಕಣ್ ಹಚ್ಚಿ ನಮ್ಮ ಅಣ್ಣಾಗ ಡಿಸೆಂಟ್ರಿ ಹಚ್ಚಬೇಡ. ಮೊದ್ಲ ಆಕ್ಟಿಂಗ್ ಡಿಸೆಂಟ್ರಿ ಹತ್ತದಂಗ್ ಮಾಡ್ತಿರ್ತಾನ. ಬ್ಲಡ್ ಪ್ರೆಷರ್ ಯಾವಾಗ ಬರುತ್ತೆ? ಈ ಪಿಕ್ಚರ್ಗ ರೊಕ್ಕ ಕೊಟ್ಟು ಟಿಕೆಟ್ ತಗೊಂಡಾಗ. ಒಬ್ಬ ಹುಡುಗ ನನ್ನನ್ನ ಫಾಲೋ ಮಾಡ್ತಿದ್ದ ಮೇಡಮ್. ನೀನ್ ಫಾಸ್ಟ್ ಆಗಿ ಬರ್ಬೇಕಾಗಿತ್ತು. ಇವ್ರು ಈ ಕಾಲೇಜ್ ಟೀಚರ್. ನಾಡದ್ದು ಗೋವಾಗೆ ಎಜುಕೇಶನ್ ಟೂರ್ ಹೋಗ್ತಾ ಇದೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ತಾನೆ? ಏನ ಗೋವಾಗೆ ಎಜುಕೇಶನ್ ಟ್ರಿಪ್? ಅಲ್ಲಿನ ಸಂಸ್ಕೃತಿ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಹ್ಯಾರಿ ಪಾಟರ್ ಕಲ್ತಿರೋ ಸಾಲೆ ಕಲ್ತಿರ್ಬೇಕಿ. ಅಲ್ಲಿನ ಸಂಸ್ಕೃತಿ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಇವ್ರೆಲ್ಲ ಏನ್ ಸಂಸ್ಕೃತಿ ತಿಳ್ಕೊಳತಾರ ನೋಡ್ರಿ. ನಮ್ ದೇಶದಲ್ಲಿರೋ ಸಂಸ್ಕೃತಿ ಬೇರೆ ಎಲ್ಲೂ ಇಲ್ಲ. ಇದನ್ನಲ್ಲೇ MRP ನಾಗೂ ಮಾಡ್ಬೋದಿತ್ತು. ಇದನ್ ಮಾಡಕ್ಕೆ ಅಷ್ಟು ದೂರ ಹೋಗಿರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನನ್ ಹೃದಯದೊಳಗೆ ಬೆರ್ತೋಗಿದ್ದೀರಾ. ಅಂತ ಹೃದಯನ ಡೆಟಾಲ್ ಹಾಕಿ ತೊಳ್ಕೊಂಡ್ಬಿಡ. ಅಕ್ಕ ಅವ್ ಬರೇ ನಿನ್ ಕೈ ಮುಟ್ಟ್ಯಾನ. ಓನ್ಲಿ ಫ್ಯಾನ್ಸ್ ರಿಯಾಕ್ಷನ್ ಕೊಡಬೇಡ. ಲಾಯರೋ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈಗ ಮಿಲಿಟರಿ ಸೇರ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ಹೌದು, ನಮ್ಮ ಅಣ್ಣ ಅಗ್ರಿಕಲ್ಚರ್ ಕಾಲೇಜ್ ನ ಕಲ್ತ ಲಾಯರ್ ಆಗಾಮಿದ್ದ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ತೋಗುವೆ. ಈ ಕಡೆ ಇವ್ರ ಕಾಲೇಜ್ ಮುಗಿತೈತಿ. ಇಷ್ಟ ದಿನ ಎಲ್ರು ಜಾಲಿಯಾಗಿರ್ತಾ ಇದ್ವಿ, ದಿನ ಒಬ್ರನ್ನೊಬ್ರು ನೋಡ್ತಾ ಇದ್ವಿ. ಅಕ್ಕ ಬೇಕಾದ್ರೆ ಕಣ್ ಮುಚ್ಚಿ ನೀನ್ ಆಕ್ಟಿಂಗ್ ನೋಡ್ತೇವಿ, ಆದ್ರೆ ನೀ ಮೊದ್ಲ ಡೈಲಾಗ್ ಹೇಳೋ ಟೋನ್ ಚೇಂಜ್ ಮಾಡ. ಇಷ್ಟ ಹೇಳಿ ನಮ್ಮ ಅಕ್ಕ ಮನಿಗ್ ಹೋದಾಗ ಅಕ್ಕನ್ ಮದ್ವಿ ನಮ್ ವಿಲನ್ ಜೊತೆ ಫಿಕ್ಸ್ ಆಗಿರ್ತೈತಿ. ನಾನ್ ರಾಜೇಶನ್ ಇಷ್ಟಪಡ್ತಿದ್ದೀನಿ ಗೊತ್ತಿದ್ದು, ನನ್ ಮದ್ವೆ ಆಗ ಕಾರಣ ನೀನ್ ನನ್ಗಿಷ್ಟ ಆಗಿದ್ಯಾ ಅಂತ. ಅಣ್ಣ ನಿನ್ ಆಕ್ಟಿಂಗ್ ನೋಡಿ ಮಂದಿ ಫಿಕ್ಸ್ ಮೂಗ್ನಾಗ ಹತ್ತಿ ಇಟ್ಕೋತಾರ. ನೀನ್ ನನ್ಗಿಷ್ಟ ಆಗಿದ್ಯಾ ಅಂತ ಇಷ್ಟ ಅಂದಿದ್ದ ತಡ ಅಕ್ಕನ್ ಮದ್ವಿ ಫಿಕ್ಸ್ ಆಗ್ತೈತಿ.
ಅಕ್ಕ ಮದ್ವಿಯಿಂದ ಓಡ್ ಹೋಗಾಕ ಹೀರೋನ್ ಫ್ರೆಂಡ್ ಅನ್ ಕರಿತಾಳ. ನೀನ್ ನಿಜಕ್ಕೂ ಬರ್ತಿ ಅನ್ಕೊಂಡಿಲ್ಲ, ರಿಯಲಿ ಗ್ರೇಟ್. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇಗ ಬಾ. ಆಕಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ಬೇಕಾದ್ರ ಯಾರು ನೋಡಂಗಿಲ್ಲೇನ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ ನಮ್ ತಾಯಿ ಸತ್ತೋಗುವೆ. ಈ ಕಡೆ ನಮ್ ಹೀರೋ ಅನ್ನ ಇಂಟರ್ವ್ಯೂ ಕೊಡಕ್ ಹೋಗಿರ್ತಾನ. ಮಿಲಿಟರಿ ಅಪ್ಲಿಕೇಶನ್ ಹಾಕಿದ್ನಲ್ಲ, ಇಂಟರ್ವ್ಯೂ ಬಂದಿದೆ. ಈ ಡ್ರೆಸ್ ಹಾಕೊಂಡು ಇಂಟರ್ವ್ಯೂ ಕೊಡಕ್ ಹೋಗಿರ್ತಾನ. ಅಣ್ಣ ಇಂಟರ್ವ್ಯೂ ಹೋಗ್ಬೇಕಾದ್ರ ನಮ್ ವಿಲನ್ ಅನ್ನ ಆಕಿ ನೀನ ಕಿಡ್ನಾಪ್ ಮಾಡಿ ಅಂತೇಳಿ ಹೊಡೆದಾಡ್ತಾರ. ಒಂದು ಮರಕ್ಕೋ ಕ್ರಾಶ್ ಆಯ್ತು, ಇನ್ನೊಂದು ಗಿಡಕ್ಕೋ ಕ್ರಾಶ್ ಆಯ್ತು, ನೆಟ್ವರ್ಕ್ ಕಳ್ಕೊಂಡ್ ಮತ್ತೊಂದ್ ಬಿದೋಯ್ತು. ಅಣ್ಣ ಎರಡ್ನತಿ 2 ಸತ ಫೇಲ್ ಆದವ್ರು ಹಿಂಗ್ ಹೊಡೆದಾಡಂಗಿಲ್ಲ. ಈ ಮದ್ವೆ ಆಗದೆ ಹೋದ್ರೆ ನಾವಿಬ್ರು ಜೀವಂತವಾಗಿ ಉಳಿಯೋದಿಲ್ಲ. ಈ ಡೈಲಾಗ್ ಕಿಡ್ನಿನಾಗಲ್ಲ ಹಾರ್ಟ್ನಾಗು ಸ್ಟೋನ್ ಆಗ. ಈ ಕಡೆ ನಮ್ಮನ್ನ ಟೆನ್ಷನ್ ನಾಗ ಕುಡಿತಿರ್ತಾನ. ಈ ತರ ಯಾರಾದ್ರೂ ಮಾಡೋರು ಯಾರಾದ್ರೂ ಇದಾರ ಬ್ರದರ್? ಅಣ್ಣ ಹತ್ತಿದ್ರ ಗುಳಿಗಿ ತಗೋ, ಹಿಂಗ್ ತಿನ್ನಕ್ ಬೇಡ. ಒಂದ್ಸಲಿ ಹೊಡೆದ್ರೆ ಜಾಲಿ, ಇನ್ನೊಂದ್ಸಲಿ ಹೊಡೆದ್ರೆ ಶ್ರದ್ಧಾಂಜಲಿ. ಒಂದ್ ವೇಳೆ ಅವಳ ಅಪ್ಪ ಅಮ್ಮನೇ ಇದಕ್ಕಿ ಚಲೋ ಡ್ರಾಮಾ ಜೂನಿಯರ್ಸ್ ನಾಗ ಆಕ್ಟ್ ಮಾಡ್ತಾರ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನನ್ ಜೊತೆ ಆಟ ಆಡ್ಕೊಂಡು. ಅಣ್ಣ ನಿನ್ ಕಡೆ ಕರೆನ ಯಾರಿಗೂ ಕಾಣಿಸ್ಲಾರ್ದಂತ ಟ್ಯಾಲೆಂಟ್ ಐತಿ, ಅದನ್ನ ಯಾರಿಗೂ ಕಾಣಿಸ್ಲಾರ್ದಂಗ ಇಟ್ಕೊಂಡ್ಬಿಡು. ಅಣ್ಣನ ಆಕ್ಟಿಂಗ್ ನೋಡಿ ನಮ್ಮ ಅಕ್ಕ ಸಾಯಕ್ ಹೋಗ್ತಾಳ. ಈ ಕಡೆ ನಮ್ ಹೀರೋ ಅಣ್ಣನ ಫ್ರೆಂಡ್ ಜಾಗಿಂಗ್ ಮಾಡ್ಬೇಕಾದ್ರೆ ಅಕ್ಕನ ಬಾಡಿ ಸಿಗ್ತೈತಿ. ನಮ್ಮ ಅಣ್ಣಂದ್ ಹೇಗಿದ್ರು ಆರ್ಕೆಸ್ಟ್ರಾ ಇದೆ, ನೀನು ಚೆನ್ನಾಗಿ ಹಾಡ್ತೀಯ, ಯಾಕೆ ಅದ್ರಲ್ಲಿ ಜಾಯ್ನ್ ಆಗಬಾರ್ದು? ಅವ್ರ ಅಣ್ಣಂದ್ ಯಾವ ಆರ್ಕೆಸ್ಟ್ರಾ ಅಂತ ನೋಡ್ರಿ. ಇದ ಏನ ನಿಮ್ ಅಣ್ಣಂದ್ ಆರ್ಕೆಸ್ಟ್ರಾ. ಈ ಕಡೆ ನಮ್ಮ ಅಣ್ಣ ಆರ್ಮಿ ವಾರ್ನಾಗಿರ್ತಾನ. ಅಣ್ಣ ನೀವು ವಾರ್ನಾಗದಿರಿ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಾಗಲ್ಲ. ಈ ಸೀನ್ ಆತಂಕವಾದಿಗಳು ನೋಡಿಲ್ಲ ಚಲೋ ಇಲ್ಲ, ಅವ್ರನ್ನ ಹಿಂಗ್ ತೋರ್ಸ್ಯಾರ ಅಂತ ಗೊತ್ತಾಗಿ ಅವ್ರ ಮೇಲೆ ಅವರ ಬಾಂಬ್ ಹಾಕೊಂಡು ಸಾಯ್ತಿದ್ರು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೇಜರ್ ಇದಕ್ಕ ಆರ್ಮಿದವ್ರ ಸರ್ವಿಸ್ 4 ವರ್ಷ ಇಟ್ಟಾರ. ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದೆಲ್ಲ ಏಟಾ ಮೇಜರ್, ಸಣ್ಣ ಇರ್ಬೇಕು ಹಚ್ತಂಗಿದೆ. ಅಣ್ಣಾಗ ಇರ್ಬಿ ಕಡ್ದಾಗ ಹೆಂಗ್ ಮಾಡ್ತಾನ ನೋಡಿ. 2 ತಿಂಗಳು ರಜಾ ಸಿಗ್ತಾ ಇದೆ, ಊರ್ಗ್ ಹೋಗಿ ವಾಪಸ್ ಬರುವಾಗ ಒಳ್ಳೆ ನ್ಯೂಸ್ ತರಬೇಕು. ಮೇಜರ್ ಅನ್ನ ನೀಗ ಯಾಕೋ ಬಾಳ ಪರ್ಸನಲ್ ಆಗತ್ತೆ ಅನ್ಸತಿಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಡಿ ಚಂದನ್ನಾಗ ಬರೋ ಎಲ್ಲಾ ಆರ್ಮಿ ಕ್ಲಿಪ್ ತಗೊಂಡ ಒಂದ್ ಸಾಂಗ್ ಬರ್ತೈತಿ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಅಣ್ಣ ಮನಿಗ್ ಹೋಗ್ತಾನ. ಅಣ್ಣ ಯೂನಿಫಾರ್ಮ್ ಬರೀ ಆರ್ಮಿದಾಗ ಅಷ್ಟ ಹಾಕೋತಾರ, ಊರಿಗೆ ಬಂದಾಗಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಿನಗೊಂದು ವಿಷಯ ಹೇಳ್ಬೇಕಣೋ. ಏನೋ ಅದು? ನಾಯನ ಬದುಕಿದಳ್ ಕಣೋ. ನಮ್ಮ ನನ್ನ ಫ್ರೆಂಡ್ ಇಷ್ಟ ಹೇಳಿದ್ಮೇಲೆ ಅಣ್ಣ ಅಕ್ಕಾಗ ಭೇಟಿಯಾಗ ಹೋಗ್ತಾನ. ಬೇಕು ಅಂತ ಚೂರಿಂದ ಚುಚ್ಬಿಟ್ಟು ಕ್ಷಮೆ ಕೇಳಿದ್ರಲ್ಲಿ ಏನರ್ಥ? ಅಕ್ಕ ಆರ್ಕೆಸ್ಟ್ರಾನಾಗ ಹಾಡಿ ಆಲ್ರೆಡಿ 4 ಮಂದಿನ ಮಟ್ಯಾಶ್ ಮಾಡ್ಯಾಳ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ ನಮ್ ತಾಯಿ ಸತ್ತೋಗುವೆ. ಇದಕ್ಕೆ ಚಲೋ ಡೆಡ್ ಬಾಡಿ ರಿಯಾಕ್ಷನ್ ಕೊಡ್ತೈತಿ. ಈ ಎಕ್ಸ್ಪ್ರೆಷನ್ ನೋಡಿನು ಮಂದಿ ಟಿಕೆಟ್ ತಗೊಂಡು ಮೂವಿ ನೋಡ್ತಾರಂದ್ರ ಡೈರೆಕ್ಟರ್ಗ ಸೀದಾ ಆಸ್ಕರ ಕೊಡ್ಬೇಕು. ಈ ಅವಾರ್ಡ್ ನಾನು ತಗೊಳ್ದ್ನ ನನ್ನ ಮಾಮ್ ಡ್ಯಾಡ್ ನೋಡ್ಬೇಕಿತ್ತು. ಡೀಪಾಗಿ ಹೋಗಿರೋದಲ್ಲ, ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಳು. ಅಕ್ಕಾಗ 4 ಅನ್ನೋದು ಆಕ್ಟಿಂಗ್ ಮಾಡಂದ್ರ ಇಲ್ಲ ನಾ 8 ಅನ್ನೋದು ಆಕ್ಟಿಂಗ್ ತೋರ್ಸಕ್ಕೆ ಅಂತ. ಮೊದ್ಲೇ ಅರ್ಧ ಸತ್ತು ಹೋಗಿದ್ದೀನಿ. ಈ ಮೂವಿ ರಿಲೀಸ್ ಆದ್ಮೇಲೆ ಇನ್ನೊಮ್ಮೆ ನೀನ ನೋಡು, ಅವಾಗ ಪೂರ್ತಿನ ಸಾಯ್ತಿ. ಇಷ್ಟ ಆದ್ಮೇಲೆ ನಮ್ಮ ಅಣ್ಣ ಅಕ್ಕನ ಮನ್ಯಾಗ ಒಪ್ಪಿಸಿ ಅಕ್ಕನ ಮದ್ವಿ ಅಕ್ಕನ. ಮದ್ವಿ ಸೀನ್ ತೋರ್ಸಿಲ್ಲ ಅಂತ ಕೇಳಕ್ ಹೋಗ್ಬೇಡ್ರಿ, ಯಾಕಂದ್ರ ಅವ್ರು 1ನೇ ಸತ ಮದ್ವಿ ಸೀನ್ ಶೂಟ್ ಮಾಡಿದಾಗ ಆ ಊರಾಗ ಅದು ಒಂದ ಮದ್ವಿ ಆಗತ್ತಿತ್ತು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇನ್ ಸಾಂಗ್ ನಾಗ ಡ್ಯಾನ್ಸ್ ಮಾಡಂದ್ರ ರ್ಯಾಂಪ್ ವಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಇದಕ್ಕೆ ಚಲೋ ನಮ್ ಸಾಲ್ಯಾಗ PT ಸರ್ ಎಕ್ಸರ್ಸೈಸ್ ಮಾಡಿಸ್ತಿದ್ರು. ಆ ದೇವ್ರಿಗೂ ಗೊತ್ತು ಇವರಿಬ್ರು ಪ್ರೀತಿಯಲ್ಲಿ ನಮ್ ಪವರ್ಗಿಂತ ಜಾಸ್ತಿ ಪವರ್ ಇದೆ ಅಂತ. ಅಣ್ಣ ಯಾವ ಪವರ್ ಅಂತ ಸ್ವಲ್ಪ ಬಿಡಿಸಿ ಹೇಳ. ಅಣ್ಣ ಅವ್ನ ಪವರ್ ತೋರಿಸಿದ್ಮೇಲೆ ಅಣ್ಣಾಗ ಆರ್ಮಿಯಿಂದ ಕಾಲ್ ಬರ್ತೈತಿ. ಹಲೋ ರಾಜೇಶ್ ಸ್ಪೀಕಿಂಗ್. ಹಾ ಓಕೆ ಸರ್, ನಾರಾಮ ಸರ್. ಅಣ್ಣ ಆರ್ಮಿಗೆ ಸೇರಿದ್ಮೇಲೆ ವಾರಗಳು ಚಾಲು ಆಗ್ಯಾವ ಅನ್ಸುತ್ತೆ. ಇಲ್ಲ ಈ ತರ ಯಾರಾದ್ರೂ ಮಾಡೋರು ಯಾರಾದ್ರೂ ಇದಾರ ಬ್ರದರ್? ಯಾರಾದ್ರೂ ನೀವ್ ಹೇಳಿ. ಅಪ್ಟಿಕ್ ತೇನೋ ಸಾಬ್. ರಾಜೇಶ್ ಇವ ಏನ್ ಮೇಜರು ಏನ್ ಈ ಮೂವಿ ರೇಟಿಂಗು ಬರೀ ಕೆಳಗ ಬೀಳತಾನ. DKD ನಾಗ ಅರ್ಜುನ್ ಜನ್ಯ ಯಾಕಂತೇಳಿ ಅರ್ಥ ಆಗತ್ತ, ಆದ್ರೆ ಇವ ಯಾವ ಆತಂಕವಾದಿ ಅಂತ ಅರ್ಥ ಆಗತ್ತ. ಜಾನಿ ಡೆಪ್ ಗೊತ್ತಾ ನಿಮ್ಗೆ? ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೀಟ್ ಮಾಡಿದೀರಾ? ನಾನ್ ಮೀಟ್ ಮಾಡಿದ್ದೇನೆ. ಇಷ್ಟಾದ್ಮೇಲೆ ನಮ್ಮ ಅಣ್ಣ ಸಂದೀಪ್ ಮಹೇಶ್ವರಿ ಫ್ಯಾನ್ ಅಂತೇಳಿ ಪ್ರೂವ್ ಮಾಡ್ಕೋತಾನ. ನಾವು ಭಾರತೀಯರು ಎಲ್ಲಾ ರೀತಿಯ ಜನಾಂಗದವ್ರನ್ನ ಧರ್ಮದವ್ರನ್ನ ಕಾಪಾಡ್ಕೊಂಡ್ ಬಂದಿದ್ದಾಳೆ ನಮ್ ಭೂತಾಯಿ. ಇಷ್ಟ ಹೇಳಿ ಅಣ್ಣ ಹೋಗ್ಬೇಕಾದ್ರ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಈಗ ಗೊತ್ತಾತ ಆ ಕೆದಕ್ ನೀರಾಗ ಬೀಳಾಕ್ ಹೋಗಿದ್ಲಂತ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಣ್ಣ ನೀ ಸ್ವಲ್ಪ ಚಮನ್ ಪ್ರೈಸ್ ತಿಂದು ಯುದ್ಧ ಮಾಡಕ್ ಹೋಗಿದ್ರ ಚಲೋ ಇತ್ತು. ಕಸವ ಸೇರಿ ತನ್ನಿ ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ ಸ್ವಚ್ಛತೆಯನ್ನು ಕಾಪಾಡಿ.